ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಿಟ್ಟುಗೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಡಕ್ಕೆ ಅಂತ ಹೋಗ್ತಿದ್ದೀವಿ. ಇವತ್ತು ತುಂಬ ಹಠ ಮಾಡ್ತಿದ್ದಾನೆ, ಹೋಗಲ್ಲ ಅಂತ. ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ. ಸ್ಲೋ ಆಗಿ ಬರೋದು, ಚಪ್ಪಲಿ ಎಲ್ಲ ಉಲ್ಟಂ ಪಲ್ಟಾ ಹಾಕೋದು, ಬೀಳ್ಸೋದು, ಅದು ಇದು ಮಾಡ್ತಾ ಇರ್ತಾನೆ. ಅವನಿಗೆ ಒಂದು 2 days ಚೆನ್ನಾಗಿ ಹೋದ. ಅದಾದಮೇಲೆ ಯಾಕೋ ಬೋರ್ ಆಗಿದೆ ಅಂತೆ, ಅದಕ್ಕೆ ಹಾಗೆಲ್ಲ ಮಾಡ್ತಾ ಇರ್ತಾನೆ. ಇದು ಸ್ಕೂಲಿಂದ ಬರಬೇಕಾದ್ರೆ ಈಚೆ ಪ್ಲೇ ಏರಿಯಾ ಇದೆ, ಅದರಲ್ಲಿ ಆಟ ಆಡ್ತಾ ಇದ್ದಾನೆ. ಅವಾಗ ಮಾತ್ರ ತುಂಬ ಖುಷಿಯಾಗಿ ಈಚೆ ಬರ್ತಾನೆ. ಇದರಲ್ಲೆಲ್ಲ ಪ್ಲೇ ಏರಿಯಾದಲ್ಲಿ ಆಟ ಆಡ್ಕೊಂಡು ಬರ್ತಾನೆ. ಇಲ್ಲ, ನಾವು ಅಲ್ಲೆಲ್ಲ ಹೋಗ್ತಾ ಇರೋದು ಶಾಪಿಂಗ್, ಬಟ್ಟೆ ಶಾಪಿಂಗ್ ಮಾಡಕ್ ಹೋಗ್ತಾ ಇದ್ದೀವಿ ಸುದರ್ಶನ್ ಸಿಲ್ಕ್ಸಿಗೆ. ಹಾಯ್ ಫ್ರೆಂಡ್ಸ್ ಹೇಳು. ಹಾಯ್ ಫ್ರೆಂಡ್ಸ್, ನಾವು ಟಾಟಾ ಹೋಗ್ತಾ ಇದೀವಿ. ಬಟ್ಟೆ ಶಾಪಿಂಗ್ ಟಾಟಾ. ಬಾಯ್ ಮತ್ತಿ ಬಾಬ್ರಿ ಅಪ್ಪನ ಬಾಯ್. ನಮಸ್ತೆ. ಮತ್ತೆ ಬಾಬುಗೂ ರಜಾ ಇತ್ತು ಇವತ್ತು, ಬಿಟ್ಟುಗೆ ಮಾತ್ರ ಸ್ಕೂಲ್ ಇತ್ತು. ಇವತ್ತು ಗುಡ್ ಫ್ರೈಡೇ ಇತ್ತು, ಅದಕ್ಕೆ ಅಂತ ಬಾಬುಗೆ ರಜಾ ಇತ್ತು, ಬಿಟ್ಟುಗೆ ರಜಾ ಇರಲಿಲ್ಲ. ಅದಕ್ಕೆ ಅವ್ನು ಸ್ಕೂಲಿಂದ ಬಂದಾದಮೇಲೆ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೀರೆ ತಗೊಂಡು ತುಂಬ ದಿನ ಆಗೋಗಿತ್ತು. ಅಮ್ಮ ಅವರ ಊರಲ್ಲಿ ಊರ ಹಬ್ಬ ಮಾಡ್ತಾ ಇದ್ದಾರೆ, ಅದಕ್ಕೆ ಅಂತ ಮತ್ತೆ ತುಂಬ ದಿನ ಆಗೋಗಿತ್ತು ಸ್ಯಾರಿ ಶಾಪಿಂಗ್ ಮಾಡಿ. ಅದಕ್ಕೆ ಅಂತ ಇವತ್ತು ಹೋಗ್ತಾ ಇದ್ದೀವಿ. ನಾವು ಇವತ್ತು ಚಿಕ್ಕಪೇಟೆ ಸುದರ್ಶನ್ ಸಿಲ್ಕ್ಸಿಗೆ ಹೋಗ್ತಾ ಇದ್ದೀವಿ. ಅಪ್ಪ, ಚಿಕ್ಕಪೇಟೆಲಂತೂ ಯಾವತ್ತೂ ಜನ ಕಮ್ಮಿನೇ ಆಗಲ್ಲ, ಅಷ್ಟು ಜನ ಇರ್ತಾರೆ, ರಶ್ಶು. ಆ ಬಿಸಿಲು ಸ್ವಲ್ಪ ಇತ್ತು, ಅದರಲ್ಲಿ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಆ ಜನ, ಆ ಗಾಡಿ, ಅದ್ರ ಮಧ್ಯೆ ಎಲ್ಲ ಸಾಕಾಗೋಯ್ತು. ನೀವೆಲ್ಲ ಚಿಕ್ಕಪೇಟೆಗೆ ಹೋಗ್ತಾ ಇರ್ತೀರಾ? ಏನಾದರೂ ಬೇಕು ಅಂದಾಗೆಲ್ಲ ಅಂತ ಕಮೆಂಟ್ ಮಾಡಿ. ನಾನು ಸ್ವಲ್ಪ ಅಪರೂಪ ಚಿಕ್ಕಪೇಟೆಗೆ ಹೋಗೋದು, ತುಂಬ ಜನ ಇರ್ತಾರಲ್ಲ, ಅದಕ್ಕೆ ಅಷ್ಟೊಂದು ಹೋಗೋದೇ ಇಲ್ಲ. ಅಲ್ಲಿ ಮತ್ತೆ ತುಂಬ ನಡೀತಾ ಇರಬೇಕು, ಅದಕ್ಕೆ ಅಷ್ಟೊಂದು ಹೋಗೋದೇ ಇಲ್ಲ. ನೀವು ಹೋಗ್ತಾ ಇರ್ತೀರಾ ಅಂತ ಕಮೆಂಟ್ ಮಾಡಿ. ಮತ್ತು ಈಗ ನೋಡಿ, ಸುದರ್ಶನ್ ಸಿಲ್ಕ್ ರೋಡಲ್ಲಿ ಎಷ್ಟು ಜನ ಇದ್ದಾರೆ. ಮತ್ತು ಅಲ್ಲಿ ಬಿಟ್ಟು ಏನು ನೋಡಿದ್ರೂ ಆಟ ಸಾಮಾನುಗಳೆಲ್ಲ ಸೈಡಲ್ಲಿ ಇಟ್ಟಿರ್ತಾರಲ್ಲ, ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇದ್ದ. ನೋಡಿ, ಕೈಯಲ್ಲಿ ಏನೋ ಒಂದು ಕೊಡಿಸ್ಕೊಂಡು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಸುದರ್ಶನಿಗೆ ಬಂದ್ವಿ. ಅಲ್ಲೇ 2 ಶಾಪ್ ಇದೆ. ಒಂದ್ರ ಮುಂದೆ ಆನೆ ಹಾಕಿದ್ದಾರೆ, ಇನ್ನೊಂದ್ರ ಮುಂದೆ ಏನೂ ಇಲ್ಲ. ಇದು ಫಸ್ಟ್ ಸಿಗುತ್ತೆ, ಅದಾದಮೇಲೆ ಇನ್ನು ಮುಂದೆ ಒಂದು 2-3 ಶಾಪ್ ಬಿಟ್ಟು ಅಲ್ಲೊಂದಿದೆ. 2 ಸುದರ್ಶನ್ನು ಒಂದೇ ರೋಡಲ್ಲೇ ಮಾಡಿದ್ದಾರೆ. ಯಾವುದ್ರಲ್ಲಿ ಬೇಕೋ ಅದ್ರಲ್ಲಿ ತಗೋಬೋದು. ನಾವು ಹೋದ ಸಲ ಅದ್ರಲ್ಲಿ ತೊಗೊಂಡಿದ್ವಿ, ಅದಕ್ಕೆ ಈ ಸಲ ಇದ್ರಲ್ಲಿ ಹೋಗೋಣ ಅಂತ ಬಂದಿದ್ದೀವಿ.
ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ನಾವು ಹೊರಗೆ ಅಷ್ಟೊಂದು ಜ್ಯೂಸು ಅದೆಲ್ಲ ಕುಡಿಯಲ್ಲ. ಮನೆಗೆ ಬಂದಿನೇ ಎಷ್ಟೊತ್ತಿದ್ರೂ ಮಾಡಿಕೊಂಡು ಕುಡಿತೀವಿ, ಇಲ್ಲ ಅಪರೂಪಕ್ಕೆ ಒಂದೊಂದ್ಸಲಿ ಕುಡಿತೀವಿ ಅಷ್ಟೇ. ಮನೆಯಲ್ಲಿ ತುಂಬ ಕರ್ಬೂಜ ಹಣ್ಣಿತ್ತು, ಅದಕ್ಕೆ ಅಂತ ಮನೆಗೆ ಬಂದ ತಕ್ಷಣ ಫ್ರೆಶಪ್ಪು ಆಗಿಲ್ಲ. ಹಾಗೆಯೇ ಒಂದು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡಿಕೊಂಡು ಕುಡ್ಕೊಂಡು ಅದಾದಮೇಲೆ ನಿಮಗೆ ಏನೇನು ತಂದೆ ಅಂತ ತೋರ್ಸೋಣ ಅಂತ ಬಂದು ಕೂತ್ಕೋತಿದ್ದೀನಿ. ಮೊದಲಿಗೆ ಏನು ಮಿಸ್ ಆದ್ರೂ ಬಿಟ್ಟುದು ಟಾಯ್ಸ್ ಮಾತ್ರ ಮಿಸ್ ಆಗೋದೇ ಇಲ್ಲ. ಅಲ್ಲಂತೂ ಈ ಥರ ಬೇಕು ಅಂತ ಕೂತ್ಕೊಂಡ, ಅದಕ್ಕೆ ಅದೊಂದು ಇದೊಂದು 2 ಕೊಡಿಸ್ಕೊಂಡು ಬಂದ್ವಿ. ಅದಾದಮೇಲೆ ಇದೊಂದು ಸೀರೆ ತಗೊಂಡಿದ್ದೀನಿ. ಇದು ಡಾರ್ಕ್ ಬ್ಲೂ ಮತ್ತು ಸ್ವಲ್ಪ ಗೋಲ್ಡ್ ಕಲರಲ್ಲಿ ಬಾರ್ಡರ್ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬ್ಲೌಸು ಸ್ಟಿಚ್ ಮಾಡಿಸಾದ್ಮೇಲೆ ವೇರ್ ಮಾಡಿದಾಗ ಅದು ಲುಕ್ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇಷ್ಟ ಆಯಿತಾ ಈ ಸೀರೆ ಅಂತ ಕಮೆಂಟ್ ಮಾಡಿ. ನಾವು ತಗೊಳ್ಳೋವಾಗ ಸೀರೆ ಏನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲ್ಲ, ಬ್ಲೌಸ್ ಸ್ಟಿಚ್ ಮಾಡಿ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದೊಂದು ಕಲರ್ ತಗೊಂಡಿದ್ದೀನಿ. ಇದು ಸ್ಕೈ ಬ್ಲೂ, ಲೈಟ್ ಸ್ಕೈ ಬ್ಲೂ ಥರ ಬರುತ್ತೆ ಇದು. ಮತ್ತು ಅದ್ರ ಮೇಲೆ ಸಿಲ್ವರ್ ಕಲರು ಶೈನಿಂಗ್ ಥರ ಇದೆ. ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು, ಅದಕ್ಕೆ ಅಂತ ತಗೊಂಡೆ. ನಿಮಗಿದ್ದು 2 ಸೀರೆನಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನೋಡಿ, ನಾನು ಸುಮ್ಮನೆ ಹಿಂಗೆ ಹಾಕಿ ತೋರಿಸ್ತಿದ್ದೀನಿ. ಅದು ಬ್ಲೌಸು ಸ್ಟಿಚ್ ಮಾಡಿಸಾದ್ಮೇಲೆ ಲುಕ್ಕು ಗೊತ್ತಾಗೋದು ಹೇಗಿದೆ ಅಂತ. ಸುಮ್ಮನೆ ಹಾಗೆ ತೋರಿಸ್ತಿದ್ದೀನಿ. ಫುಲ್ ಓಪನ್ ಮಾಡಿದ್ರೆ ಫೋಲ್ಡಿಂಗ್ ಹೋಗಿ ಚೆನ್ನಾಗಿ ಫೋಲ್ಡಿಂಗ್ ಮಾಡೋಕ್ಕಾಗಲ್ಲ ಅಂಥೇಳಿ ಸುಮ್ಮನೆ ತೋರಿಸ್ತಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಇನ್ನು ನೈಟು ಊಟಕ್ಕೆ ಅಂತ ಹೇಳಿ ಎಗ್ ರೈಸ್ ಮಾಡ್ಕೊಂಡಿದ್ದೆ. ಈ ಎಗ್ ರೈಸ್ ರೆಸಿಪಿನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದವರು ಚೆಕ್ ಮಾಡಿ ನೋಡಿ, ತುಂಬ ಚೆನ್ನಾಗಿ. ನೆನ್ನೆಯಿಂದ ವಿಡಿಯೋ ಸರಿಯಾಗಿ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಈಗ ನೆನ್ನೆ ತಂದಿದ್ನಲ್ಲ ಸೀರೆ, ಅದನ್ನ ಬ್ಲೌಸ್ ಹೊಲ್ಸಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. 2 ಸ್ಟಿಚ್ ಮಾಡಿಸ್ಕೊತೀನಿ. 2 ಸೀರೆ ತಂದಿದ್ದೀನಿ, 2 ಸ್ಟಿಚ್ ಮಾಡ್ಸಕ್ಕೆ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಅಮ್ಮ ಮನೇಲಿ ಅವ್ರ ಊರ ಹಬ್ಬ ಇದೆ, ಅವಾಗ ಹಾಕ್ಕೊಂಡು ಹೋಗ್ಬೇಕು. ನೋಡೋಣ ಯಾವಾಗ ಕೊಡ್ತಾರೆ. ನಾನು 1 ವೀಕ್ ಮುಂಚೆನೆ ಕೊಡ್ತಾ ಇದ್ದೀನಿ. ನೋಡೋಣ ಯಾವಾಗ ಕೊಡ್ತಾರೆ. ಬನ್ನಿ, ನಾವು ಯಾವಾಗಲೂ ಒಂದು ಕಡೆ ಕೊಡ್ತೀನಿ, ಅವ್ರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ, ಅಲ್ಲೇ ಕೊಡ್ತಾ ಇದ್ದೀನಿ. ಈ ಸಲಿನೂ ಹೋಗಿ ಬಂದು ಇನ್ನು ಸಿಗ್ತೀನಿ. ಮತ್ತು ನೆಕ್ಸ್ಟ್ ಡೇ ನಾನು ಬಿಟ್ಟು ಇಬ್ಬರೂ ಹೋಗಿ ಬ್ಲೌಸ್ ಸ್ಟಿಚ್ಚಿಂಗಿಗೆ ಅಂತ ಕೊಟ್ಟು ಬಂದ್ವಿ. ಅವರಾದ್ರೂ ಸ್ವಲ್ಪ ಲೇಟಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಬ್ಲೌಸ್ ಕೊಟ್ಟು ಬರುವಾಗ ಐಸ್ ಕ್ರೀಮ್ ಬೇಕು ಅಂತ ಕೇಳ್ದ. ಅದಕ್ಕೆ ಇಬ್ಬರೂ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಪೋಲಾರ್ ಬೇರು ಬಿಟ್ಟು ಸ್ಕೂಲ್ ಮುಂದೆನೇ ಇದೆ, ಇದೂ ಅಲ್ಲೇ ತಿನ್ನೋಣ ಅಂತ ಬಂದಿದ್ದೀವಿ. ಬಿಟ್ಟುಗೊಂದು ಫ್ಲೇವರ್ ಇಷ್ಟ ಆದರೆ ನನಗೊಂದು ಫ್ಲೇವರ್ ಇಷ್ಟ ಆಗುತ್ತೆ. ಅದಕ್ಕೆ ಇಬ್ಬರು ಒಂದೊಂದು ತೊಗೊಂಡಿದ್ವಿ. ತಗೊಂಡು ತಿನ್ಕೊಂಡು ಅದಾದಮೇಲೆ ಮನೆಗೆ ಹೋದ್ವಿ ನಾವು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಶೇರ್, ಲೈಕ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಬಾಯ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.